ಲಿಸನ್ ಎವ್ರಿವನ್, ನನ್ನ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಒಂದು ಗುಡ್ ನ್ಯೂಸ್ ಹಂಚ್ಕೋಬೇಕು ಅಂತ ಇದ್ದೀನಿ. ಆದಷ್ಟು ಬೇಗ ನೀರಜ್ಗೂ ಮನಿಷಾಗೂ ನಿಶ್ಚಿತಾರ್ಥ ಮಾಡಿ ಬೇಗ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮಿತ್ರ ಅವ್ರೆ ನಿಮ್ಮನ್ನೇ ಯಾಕೊಂಥರ ಇದ್ದೀರಾ? ನಿಮ್ ಕ್ಲೋಸ್ ಫ್ರೆಂಡ್ಗೆ ಇಷ್ಟಪಟ್ಟವ್ರ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಅವ್ರ ಜೊತೆಗೆ ಇನ್ಮೇಲೆ ಜೀವನ ಕೂಡ ಮಾಡ್ತಾಳೆ. ಖುಷಿಯಾಗಿರೋದ್ ಬಿಟ್ಟು ಹೀಗ್ ಬೇಜಾರಲ್ಲಿ ಕೂತಿದ್ದೀರಲ್ಲ? ಖುಷಿ ಪಡೋದಕ್ಕಾಗ್ಲಿ ಸಂಭ್ರಮ ಪಡೋದಕ್ಕಾಗ್ಲಿ ನನಗೇನ್ ಅಷ್ಟು ದೊಡ್ಡ ನ್ಯೂಸ್ ಅನ್ನಿಸ್ಲಿಲ್ಲ ಅದು. ಇದೇನ್ರಿ, ಮನೀಷಾ ನಿಮ್ಗೆ ಬೆಸ್ಟ್ ಫ್ರೆಂಡ್ ಅಲ್ವಾ? ಅವಳಿಗೆ ಮದ್ವೆ ಫಿಕ್ಸ್ ಆಗಿರೋದು ನಿಮಗ್ ಖುಷಿ ಆಗ್ತಿಲ್ವಾ? ಭಾಗ್ಯ, ಅವ್ರ ವಿಷಯದಲ್ಲೆಲ್ಲ ನೀನ್ ಯಾಕೆ ತಲೆ ಹಾಕ್ತಿದ್ಯಾ? ನಿನಗ್ ಸಂಬಂಧ ಪಡೆದಿರೋ ವಿಷಯದ ಬಗ್ಗೆ ನೀನ್ ಯಾಕೆ ಸಲಹೆ ಕೊಡಕ್ ಹೋಗ್ತೀಯಾ? ಯಾಕೆ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ತಿದ್ಯಾ? ಈಗ ಅಂಥದ್ ನಾನೇನ್ ಮಾಡ್ದೇರಿ? ಅಲ್ಲ, ಈಗ ಮನೀಷಾಗೆ ಯಾರಿಷ್ಟಾನೋ ಯಾಕೆ ಇಷ್ಟನೋ ಇಲ್ವೋ ಇದನ್ನೆಲ್ಲ ಕ್ಲಿಯರ್ ಆಗಿ ತಿಳ್ಕೊಳ್ದೆ ನೀನು ನಿನಗೆ ಇಷ್ಟ ಬಂದಂಗ ಮಾತಾಡ್ಬಿಡ್ತೀಯಾ? ಮನೀಷಾ ಕೂಡ ಸುಮ್ನೆ ಇದ್ದಿದ್ದಕ್ಕೆ ಅವಳಿಗೂ ನೀರಜ್ ಜೊತೆ ಮದ್ವೆ ಇಷ್ಟನೇ ಅಂದ್ಕೊಂಡೆ. ಅಂದ್ಕೊಳ್ಳೋದ್ ಬೇರೆ, ನಿಜವಾದ ವಿಷಯ ತಿಳ್ಕೊಳ್ಳೋದ್ ಬೇರೆ. ಅವಳ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾಗತ್ತೆ. ಅವಳಿಗ ಮದ್ವೆ ಇಷ್ಟ ಇಲ್ದಿದ್ರೆ ಅಲ್ಲೇ ಹೇಳ್ತಿದ್ಲಲ್ಲ. ಮನೀಷಾಗೆ ತನ್ನ ಮನ್ಸಲ್ಲಿರೋದನ್ನ ಹೇಳೋದಕ್ಕೆ ಅವಳಿಗೆ ಏನ್ ಕಷ್ಟ ಇದೆಯೋ, ಯಾವ ತರ ಸಮಸ್ಯೆ ಇದೆಯೋ ಏನೋ ನಾವೇಗ್ ಹೇಳಕ್ಕಾಗತ್ತೆ? ಅಲ್ಲದೆ ಅದು ಮನೀಷಾ ಬದುಕು ಅವಳು ತಗೋಬೇಕಾಗಿರೋ ನಿರ್ಧಾರ. ಆ ವಿಷಯದಲ್ಲೆಲ್ಲ ಮೂಗ್ ತೋರ್ಸೋದಕ್ಕೆ ನಾವ್ಯಾರು? ನಾನ್ ಮಾಡಿರೋ ಕೆಲ್ಸಕ್ಕೆ ಅಷ್ಟಕ್ಕೂ ಮನೀಷಾಗೂ ಇಷ್ಟ ಕೋಪ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಯಾಕೆ ಇಷ್ಟ ಕೋಪ ಬರ್ತಿದೆ? ನಿಜವಾಗ್ಲೂ ಒಂದೊಂದ್ಸಲ ನಿಮ್ಗೆ ಯಾಕೆ ಕೋಪ ಬರುತ್ತೋ, ಯಾಕೆ ಬೇಜಾರಾಗುತ್ತೋ ನನ್ಗಂತೂ ಗೊತ್ತಾಗಲ್ಲ. ಇಷ್ಟೇ ಅಲ್ವಾ ಅಂದ್ಕೊಂಡಿರೋ ವಿಷಯಕ್ಕೆ ನೀವ್ ಎಷ್ಟು ಯೋಚನೆ ಮಾಡ್ತೀರಾ ಅನ್ಸುತ್ತೆ. ನೀವ್ ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ಅಂದ್ರೆ ನೀವ್ ಏನಾದ್ರೂ ಹೇಳೋಕಾಗ್ದೆ ಒಳಗೊಳಗೆ ಒದ್ದಾಡ್ತಿದ್ದೀರಾ ಅಂತ ಕೇಳಿದ್ದು. ಭಾಗ್ಯ, ಕೆಲವು ವಿಷಯದಲ್ಲಿ ಪ್ರಶ್ನೆಗಳು ಮಾತ್ರ ಇರುತ್ತೆ, ಉತ್ತರ ಇರಲ್ಲ. ನಾನು ನಿನಗೇನು ಹೇಳಿದ್ರು ಅರ್ಥ ಆಗಲ್ಲ, ಮತ್ತೆ ಹೇಳೋದಕ್ಕೂ ಕೂಡ ಈಗ ಏನೂ ಇಲ್ಲ. ಸ್ವಲ್ಪ ಹೊತ್ತು ನಾನು ಒಬ್ಬನೇ ಇರೋದಕ್ಕೆ ಬಿಡು. ಅಲ್ಲ ಮಿತ್ರ, ಅವ್ರಿಗಾಗಾಗ ಏನಾಗುತ್ತೆ? ಇವ್ರು ಯಾವ ವಿಷಯನಾದ್ರೂ ಹೊರಗಡೆ ಹೇಳೋಕಾಗ್ದೆ ಒಳಗಡೆ ಇಟ್ಕೊಳಕ್ಕಾಗ್ದೆ ಕಷ್ಟಪಡ್ತಿದಾರ? ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೆಲ್ಲ ಯಾಕೆ ಕೋಪ ಮಾಡ್ಕೊಂಡ್ರು? ಇವರಿಬ್ಬರಲ್ಲಿ ದೊಡ್ಡಪ್ಪ ಯಾರು? ದೊಡ್ಡಪ್ಪ, ದೊಡ್ಡಪ್ಪ, ದೊಡ್ಡಪ್ಪ! ಅಯ್ಯೋ ಅಯ್ಯೋ, ದೊಡ್ಡಮ್ಮನ. ದೊಡ್ಡಪ್ಪ, ದೊಡ್ಡಪ್ಪ!
ಇದೇಳಿ. ಏನೋ ಈ ಟೈಮಲ್ಲಿ ಏನೋ ನಿಂದು? ದೊಡ್ಡಪ್ಪ ಒಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನದು? ಮನೀಷಾಗೆ ನೀರಜ್ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯ್ತು ದೊಡ್ಡಪ್ಪ. ಏನು ನಿಜಾನಾ? ದೊಡ್ಡಪ್ಪ ನಿಧಾನ. ಏನ್ರಿ ಮಧ್ಯರಾತ್ರಿ ಕಿರ್ಸ್ಕೊತಿದ್ದೀರಾ? ಅಯ್ಯೋ ಇವತ್ತು ನನ್ನ ಕಥೆ ಮುಗೀತು. ಏನೋ ಕನಸು ಬಿದ್ದು ಕೂಗ್ದಂಗಿದೆ ಅರವಿಂದ. ರೀ ಆ ಕಟನ್ ಕಡೆ ನೋಡಿ. ಮುಗಿದ ಕತೆ. ಇವ್ನು ಸಿಕ್ಕಾಕೋತಾನೆ ಅನ್ಸುತ್ತೆ. ಏನ್ರಿ ಅಲ್ಲಿ ಯಾರೋ ಕಳ್ಳ ಇದ್ದಾನೆ ಅನ್ಸುತ್ತೆ. ಏನ್ರಿ ಇರಿ ನಾನೇ ನೋಡ್ತೀನಿ. ಅರವಿಂದ ಇರು. ಎಲ್ಲಿಗೆ? ಒಂದ್ ನಿಮಿಷ, ನೀವು ನಾನೇ ನೋಡ್ತೀನಿ. ಅಯ್ಯೋ ನಿಧಾನ. ದೇವ್ರೆ, ಈಗ ದೊಡ್ಡಮ್ಮನ ಕೈಗೆ ಸಿಕ್ಕಿದ್ರೆ ಕಳ್ಳ ಅನ್ಕೊಂಡು ಸಾಯಿಸಿ ಬಿಡ್ತಾರೇನೋ. ಅರವಿಂದ ಏನ್ ಅರವಿಂದ? ನಾನಿದ್ದೀನಿ ತಾನೆ, ನಿನಗೆ ಯಾಕೆ ತೊಂದ್ರೆ? ಅದ್ ಕೊಡಿಲಿ, ನಾನ್ ನೋಡ್ಕೋತೀನಿ ಬಿಡು. ಏನೋ ಯಾರೋ ನೀನು ಮತ್ತೆ ನಮ್ಮ ಮನೆಗ್ ಬರ್ತೀಯಾ? ನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ಬರ್ತೀಯನ ನೀನು? ರೀ ಸರಿಯಾಗಿ ಹೊಡೆರಿ. ಹಾ ಸರಿ. ಸರಿಯಾಗಿ ತಾಗ್ತಾ ಇಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಇರಿ, ನಾನು ಬರ್ತೀನಿ. ಏನ್ ದೊಡ್ಡಪ್ಪ ಅವ್ಳು ಬರ್ತಿದ್ದಾಳೆ, ಏನೋ ಮಾಡ್ಲು. ಇದ್ರಲ್ಲಿ ಹೊಡಿರಿ, ಅವನಾಗವನೇ ಆಚೆ ಬರ್ತಾನೆ. ಅರವಿಂದ, ಅವನು ಕಳ್ಳ ಅಲ್ಲ, ಬೆಕ್ಕು, ಗಂಡು ಬೆಕ್ಕು. ಬೆಕ್ಕ? ಹೌದು ಅರವಿಂದ, ಗಂಡು ಬೆಕ್ಕು. ಈಗ ತಾನೆ ಆ ಕಡೆಗೆ ಎಗರಿ ಹೊರಟೋಯ್ತು, ನೀನು ಈ ಕಡೆಗೆ ಬಂದೆ. ಬೆಕ್ಕ? ಸರಿ, ಮಲ್ಕೊಳ್ಳಿ. ಓ, ಸಡನ್ ಆಗಿ ಗಂಟೆ ಸೌಂಡ್ ಅಲ್ಲಿಂದ ಬರ್ತಿದ್ ಚಿಕ್ಕಮ್ಮ. ನನಗೂ ಅದೇ ಅರ್ಥ ಆಗ್ತಿಲ್ಲ ಹನ್ಸಿಕಾ. ದೇವ್ರು ಕೂಡ ಭಯ ಪಡೋ ಲೆವೆಲ್ ಅಲ್ಲಿ ಭಕ್ತಿ ತೋರಿಸ್ತಿದ್ದಾರೆ. ಯಾರ್ ಕೆಲ್ಸ ಇದು? ಈ ಮನೇಲಿ ಆ ಲೆವೆಲ್ ಭಕ್ತಿ ಇನ್ಯಾರ್ಗಿದೆ ಚಿಕ್ಕಮ್ಮ? ಆ ಭಾಗ್ಯನೇ ಆಗಿರ್ತಾಳೆ. ಪೂಜೆಯಲ್ಲಿ ಗಂಟೆನೂ ಕೂಡ ಫ್ಯಾಕ್ಟ್ರಿ ಸೈರನ್ ತರ ಹೊಡಿತಿದ್ದಾಳೆ. ಅದು ಭಕ್ತಿ ಅಲ್ಲ, ಟಾರ್ಚರ್. ಬಾ, ಆ ಭಾಗ್ಯನ್ ಹೋಗಿ ವಿಚಾರಿಸೋಣ. ಸುಧೀರಣ್ಣ, ಇದನ್ ತಗೊಳ್ಳಿ. ಇದನ್ನೇ ಹುಡುಕ್ತಿದೆ ಅದಕ್ಕೆ. ಭಾಗ್ಯ ಇಲ್ಲೇ ಇದ್ದಾಳಲ್ಲ ಚಿಕ್ಕಮ್ಮ, ಮತ್ತೆ ಆ ಸೌಂಡ್ ಎಲ್ಲಿಂದ ಬರ್ತಿದೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಮಮ್ಮಿ ಏನಾದ್ರೂ ಪೂಜೆ ಮಾಡ್ತಿದ್ದಾರ?
ದೇವಯಾನಿ, ಮನೇಲೆಲ್ಲ ಕಿವಿ ಕಿತ್ತೋಗೋತರ ಇಷ್ಟು ಜೋರಾಗಿ ಗಂಟೆ ಹೊಡಿತಾ ಯಾರು ಪೂಜೆ ಮಾಡ್ತಿದ್ದಾರೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಅಕ್ಕ. ಓಂ ಶ್ರೀ ದೇವಿಯೇ ನಮಃ. ಕಿವಿಲಿ ರಕ್ತ ಬರೋ ಹಾಗೆ ಗಂಟೆ ಹೊಡಿತಾ ಇದಾರೆ. ಯಾರೋ ಅದು? ಏನೋ ಅಣ್ಣ, ನಡಿ ನೋಡೋಣ. ಓಂ ಶ್ರೀ ಜಗನ್ಮಾತೆ ನಮಃ. ಓಂ ಶ್ರೀ ದುರ್ಗಾದೇವಿಯೇ ನಮಃ. ಓಂ ಶ್ರೀ ಜಗಜ್ಜನನಿಯೇ ನಮಃ. ಮಿತ್ರಾಣ್ಣ ಮತ್ತೆ ಭಾಗ್ಯಾತ್ಗೆ ಮಧ್ಯದಿಂದ ಮನೀಷಾ ಮಾಯ ಆಗಿದ್ದಕ್ಕೆ ಈ ಲೆವೆಲಲ್ಲಿ ಪೂಜೆ ಮಾಡ್ತಿದ್ದೀರಾ ದೊಡ್ಡಪ್ಪ? ಸಂತೋಷ ತಡ್ಕೊಳಕ್ಕಾಗದೆ ದೊಡ್ಡಪ್ಪ ಉಬ್ಬ್ ಹೋಗಿದ್ದಾರೆ ಪಾಪ. ಏನ್ರಿ ಇದು? 10 ಸಲ ಕರೀದೆ ಹೋದ್ರೆ ಬೆಡ್ಡಿಂದ ಎದ್ದೇಳೋದೇ ಇಲ್ಲ. ಅಂಥದ್ರಲ್ಲಿ ಈ ಪೂಜೆ ಯಾಕೆ? ನಿಲ್ಲಿಸ್ತೇನೆ ಗಂಟೆ ಹೊಡಿತಾ ದೇವ್ರನ್ನ ಹೆದರ್ಸೋದ್ ಯಾಕೆ? ಸಂತೋಷದಿಂದ ಮಾಡ್ತಿರೋ ಪೂಜೆ ಅಲ್ವಾ ಅರವಿಂದ, ಅದಕ್ಕೆ ಸಂಭ್ರಮದಿಂದ ಮಾಡ್ತಾ ಇದ್ದೀನಿ. ಅದೇ ಅಂತ ಸಂತೋಷದ ವಿಷಯ ಏನಾಗಿದೆ ಅಂತ ನಾವು ಕೂಡ ತಿಳ್ಕೋಬೋದಾ? ದೇವ್ರನ್ನ ಕೇಳ್ಕೊಂಡಿದ್ದು ನೆರವೇರಿದಾಗ ಇಷ್ಟು ಮಾತ್ರ ಪೂಜೆ ಮಾಡ್ಬೇಕಲ್ವಾ ದೇವಿಯಾನಿ? ಅಷ್ಟಕ್ಕೂ ಏನ್ ಕೇಳ್ಕೊಂಡಿದ್ರಿ? ಏನ್ ನೆರವೇರ್ತು? ಮಿತ್ರ ಭಾಗ್ಯ ಸಂತೋಷವಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಅವರ ಮಧ್ಯೆ ಯಾರು ತಲೆ ತೂರಿಸ್ದೆ ಸಂಸಾರ ನಡೆಸುವಂತೆ ಮಾಡು ತಾಯಿ ಅಂತ ಆ ದೇವಿನ ಬೇಡ್ಕೊಂಡಿದ್ದೆ. ಈಗ ಅದೇ ತರ ನಾನು ಅನ್ಕೊಂಡ ಹಾಗೆ ಅವರಿಬ್ರು ಸಂತೋಷವಾಗಿದ್ದಾರೆ. ಅದಕ್ಕೆ ಈ ಪೂಜೆ ಮಾಡ್ತಿದ್ದೀನಿ. ಆಮೇಲೆ ಮರ್ತೋಗಿದ್ದೆ, ಮನೀಷಾ ಕೂಡ ಇನ್ನೊಬ್ಬರ ಜೊತೆ ಮದುವೆ ಫಿಕ್ಸ್ ಆಗಿದೆಯಂತೆ. ಇನ್ ಸ್ವಲ್ಪ ದಿನದಲ್ಲೇ ಎಂಗೇಜ್ಮೆಂಟು ನಡೆಯುತ್ತಂತಲ್ಲ. ಮನೀಷಾ ಅನ್ಕೊಂಡ್ ಹಾಗೇನೆ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಸಂತೋಷವಾಗಿ ಬದುಕಬೇಕು ಅಂತ ನಾನು ಮನ್ಸಾರೆ ದೇವ್ರನ್ನ ಬೇಡ್ಕೊಂಡಿದ್ದೆ. ಅದಕ್ಕೆ ಈ ಪೂಜೆ. ಏನ್ ಹೇಳ್ತಿದ್ದೀರಿ ಬಾವಾ? ಮನೀಷಾಗೆ ಬೇರೆಯವ್ರ ಜೊತೆ ಮದ್ವೆ ಸೆಟ್ ಆಯ್ತಾ? ಯಾಕ್ ಚಿಕ್ಕತ್ತೆ ಅಷ್ಟು ಶಾಕ್ ಆಗ್ತಿದ್ದೀರಾ? ಮನೀಷಾಗೆ ಮದ್ವೆ ಸೆಟ್ ಆದ್ರೆ ಖುಷಿ ಪಡೋದ್ ಬಿಟ್ಟು ನೀವ್ಯಾಕಷ್ಟು ಆಶ್ಚರ್ಯ ಪಡ್ತಿದ್ದೀರಾ? ಅಲ್ಲ, ಬೇರೆಯವ್ರ ಜೊತೆ ಮದ್ವೆ ಸೆಟ್ ಆಯ್ತಾ ಅಂತ ಕೇಳ್ತಿದ್ದೀರಲ್ಲ, ಮನೀಷಾಗೆ ಇನ್ಯಾರ ಜೊತೆ ಆದ್ರೂ ಮದ್ವೆ ಆಗತ್ತೆ ಅನ್ಕೊಂಡಿದ್ರಾ? ಅದಕ್ಕೆ ಆ ಥರ ಏನಿಲ್ಲ. ಮನೀಷಾಗೆ ಎಂಗೇಜ್ಮೆಂಟ್ ಆಗ್ತಿದೆ ಅನ್ನೋ ಸಂತೋಷದಲ್ಲಿ ಎಲ್ರ ಮಾತು ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ ಆಗ್ತಾ ಇದೆ, ಅಷ್ಟೇ ಅಷ್ಟೇ. ಇದಂತೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಬಾವಾ. ನಾನು ಹೇಳ್ತಿರೋದು ನಿಜ ದೇವಿಯಾನಿ. ಬೇಕಾದ್ರೆ ಭಾಗ್ಯನ್ ಕೇಳು. ಏನ್ ಭಾಗ್ಯ, ಮನೀಷಾಗೆ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ ಅಲ್ವಾ? ಹೌದು ಚಿಕ್ಕತ್ತೆ. ನಿನ್ನೆ ನಾವ್ ನೀರಜ್ ಮನೆಗೆ ತಾತನ್ ಬರ್ತ್ಡೇ ಫಂಕ್ಷನ್ಗೆ ಹೋಗಿದ್ವಲ್ಲ, ಅಲ್ಲೇ ಈ ವಿಷಯ ನಮ್ಮೆಲ್ರಿಗೂ ಗೊತ್ತಾಗಿತ್ತು. ನೀರಜ್ ತಾತ ಅವರೇ ನೀರಜ್ಗೂ ಮನೀಷಾಗೂ ಬೇಗ ಮದ್ವೆ ಮಾಡ್ತೀವಿ ಅಂತ ಎಲ್ರಿಗೂ ಅನೌನ್ಸ್ ಮಾಡಿದ್ರು. ಮನೀಷಾ ಸಡನ್ ಆಗಿ ಇಂಥ ನಿರ್ಧಾರ ಯಾಕೆ ತಗೊಂಡ್ಲು?
ಬಹುಶಃ ಮಿತ್ರನ್ಗೋಸ್ಕರ ಕಾಯೋದಕ್ಕಿಂತ ಬೇರೆ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು ಅನ್ಕೊಂಡ್ಲೇನು. ಮಿತ್ರನ್ನ ಭಾಗ್ಯನ್ನ ಬೇರೆ ಮಾಡೋದು ಕರೆಕ್ಟ್ ಅಲ್ಲ ಅಂತ ಅವಳಿಗನ್ಸಿರ್ಬೋದೇನೋ. ಹೋಗ್ಲಿ ಬಿಡು, ಇನ್ನೊಬ್ರು ಸಂತೋಷದ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾಳೆ. ಒಂದ್ಸಲ ಮನುಷ್ಯನ ಜೊತೆ ಮಾತಾಡ್ಬೇಕು. ದೊಡ್ಡಪ್ಪ, ನೀವು ಹೇಳಿರೋ ನ್ಯೂಸ್ ಕೇಳಿ ಯಾರಿಗೂ ಖುಷಿಯಿಂದ ಮಾತೇ ಹೊರಡ್ತಿಲ್ಲ. ಸ್ವಲ್ಪ ದೇವ್ರ ಪ್ರಸಾದ ಕೊಡಿ, ತಿಂದು ಇನ್ನೂ ಸಂತೋಷ ಪಡ್ಲಿ. ಖಂಡಿತ ಕಣೋ ವಿವೇಕ್, ಇಂಥ ಸಂತೋಷವಾದ ವಿಚಾರನ ಅಷ್ಟು ಸುಲಭವಾಗಿ ಹೇಗ್ ಬಿಟ್ಬಿಡ್ತೀನಿ? ಸಿಹಿ ತಿನಿಸಿ ಹೇಳಿದ್ರೇನೆ ಅದು ಸಿಹಿ ಸುದ್ದಿ ಆಗೋದು. ಸ್ವಲ್ಪ ಇರಿ, ಎಲ್ರಿಗೂ ಪ್ರಸಾದ ಕೊಡ್ತೀನಿ. ಏನಾಟಿ ಸಡನ್ ಆಗಿ ಸಿಗ್ಬೇಕು ಅಂದ್ರಿ? ನಿನ್ನ ಅಪ್ರಿಶಿಯೇಟ್ ಮಾಡೋಣ ಅಂತ. ಅಪ್ರಿಶಿಯೇಟಾ? ಯಾಕೆ? ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡ್ಕೋತಿದ್ಯಾ. ಮನುಷ್ಯನ ಆತ್ಮಸಾಕ್ಷಿಗೆ ತಕ್ಕಂಗೆ ನಿನ್ನ ನೀನು ಬದಲಾಯಿಸ್ಕೋತಿದ್ಯಾ. ಮನ್ಸಿಗೆ ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಒಂದ್ಸಲ ನಿನ್ ಜೊತೆ ಮಾತಾಡೋಣ ಅಂತ ಬರಕ್ ಹೇಳ್ದೆ. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರೋ ನನಗ್ ಅರ್ಥ ಆಗ್ತಿಲ್ಲ. ಅದೇ ಮನೀಷಾ, ನಿನ್ಗೆ ನೀರಜ್ ಜೊತೆ ಎಂಗೇಜ್ಮೆಂಟ್ ಸೆಟ್ ಆಯ್ತಂತಲ್ಲ? ಕಂಗ್ರಾಟ್ಸ್ ಹೇಳೋಣ ಅಂತ. ಕಾಂಗ್ರಾಟ್ಸ್ ಹೇಳೋದಕ್ ಬಂದ್ರಾ? ಹೌದು ಮನೀಷಾ, ನೀನಿನ್ನೂ ಮಿತ್ರನ್ಗೋಸ್ಕರ ಕಾಯೋದು ಸರಿ ಅಲ್ಲ ಅಂತ ನಿನ್ಗನಿಸ್ತು, ಇಲ್ಲ ಮಿತ್ರ ಭಾಗ್ಯ ಹತ್ರ ಆಗ್ತಾ ಇದ್ದಾರಲ್ವಾ ಅಂತ ಅವ್ರ ಮಧ್ಯೆ ಹೋಗೋದು ಯಾಕೆ ಅಂತ ಅನಿಸ್ತು, ನನಗ್ ಗೊತ್ತಿಲ್ಲ. ಆದ್ರೆ ನೀನ್ ಸರಿಯಾದ ನಿರ್ಧಾರನೇ ತಗೊಂಡಿದ್ಯಾ ಅಂತ ನನಗನಿಸ್ತಾ ಇದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮನೀಷಾ. ಸ್ಟಾಪ್ ಇಟ್ ಆಂಟಿ, ಸ್ಟಾಪ್ ಇಟ್ ಆಂಟಿ. ಏನಾಯ್ತು ಮನೀಷಾ? ನೀವೆಲ್ಲ ನನ್ ಬಗ್ಗೆ ಏನ್ ಅನ್ಕೊಂಡಿದೀರಾ ಆಂಟಿ? ಒಬ್ಬನ್ನ ಪ್ರೀತಿಸಿ ಇನ್ನೊಬ್ರನ್ನ ಮದ್ವೆ ಆಗ್ತೀನಿ ಅನ್ಕೊಂಡಿದೀರಾ? ಹಾಗಲ್ಲ ಮನೀಷಾ. ಮಿತ್ರಗೋಸ್ಕರ ನಾನು ಇಷ್ಟು ತ್ಯಾಗ ಮಾಡಿದ್ರೆ ಕೊನೆಗ್ ನೀವ್ ನನ್ನ ಬೇರೆಯವ್ರಿಗೆ ದಾನ ಮಾಡೋಣ ಅನ್ಕೊಂಡ್ರಾ? ನಾನು ಆ ಥರ ಯೋಚನೆ ಮಾಡ್ಲಿಲ್ಲ ಮನೀಷಾ. ನೀನ್ ನಿಶ್ಚಿತಾರ್ಥದ ಬಗ್ಗೆ ಗೊತ್ತಾಗಿನೇ ಹೀಗೆ ಮಾತಾಡ್ತಿರೋದು. ಅವತ್ ನೀವ್ ನನ್ನ ಬೇಡ್ಕೊಂಡಿದ್ದಕ್ಕೇನೆ ಭಾಗ್ಯನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಮಿತ್ರನ ನಾನ್ ಒಪ್ಸಿದೀನಿ. ಅದನ್ ಮರ್ತ್ಬಿಟ್ರಾ? ಮಿತ್ರ ನಿನ್ನನ್ ಬಿಟ್ಟು ಬೇರೆಯವ್ರನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂತಿದ್ದ. ಆದ್ರೆ ಮಿತ್ರನ್ಗಿರೋ ಗಂಡಾಂತರಗಳಿಂದ, ಆ ದೋಷಗಳಿಂದ ಅವನ್ನ ದೂರ ಇಡೋದಕ್ಕೋಸ್ಕರ ಭಾಗ್ಯನ್ ಜೊತೆ ಮದ್ವೆ ಮಾಡಿಸ್ಬೇಕಾಗಿ ಬರ್ತಿದ್ದೆ. ಆ ಮದ್ವೆ ನಡೆದ್ರೇನೆ ಮಿತ್ರ ನಮಗ್ ಸಿಗ್ತಾನೆ. ಇಲ್ಲಾಂದ್ರೆ ಅದ್ರ ನಂತರ ನಡೆಯೋದನ್ನ ನಾವು ಊಹಿಸೋಕೂ ಆಗಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ ಆಂಟಿ? ಭಾಗ್ಯನ್ನ ಮದ್ವೆ ಮಾಡ್ಕೊ ಅಂತ ಮಿತ್ರನ್ನ ನೀನೇ ಒಪ್ಪಿಸ್ಬೇಕು ಮನೀಷಾ. ಇದು ನಿನಗೆ ಕಷ್ಟ ಅಂತ ನನಗೆ ಗೊತ್ತು, ಆದ್ರೆ ಬೇರೆ ದಾರಿ ಇಲ್ಲ. ಸರಿ ಆಂಟಿ, ಮಿತ್ರ ಪ್ರಾಣಕ್ಕಿಂತ ನನ್ ಯಾವುದು ದೊಡ್ಡದಲ್ಲ. ಆದ್ರೆ ದೋಷ ದೂರ ಆದ್ಮೇಲೆ ಮಿತ್ರ ಜೊತೆ ನನ್ ಮದ್ವೆ ಮಾಡ್ತೀರಾ ಅಂತ ನನಗ್ ಮಾತು ಕೊಡಿ. ನೋಡು ಮನೀಷಾ, ಮಿತ್ರ ಮನ್ಸಲ್ಲಿ ನೀನಿರೋವರೆಗೂ, ನಿನ್ ಮನ್ಸಲ್ಲಿ ಅವನಿರೋವರೆಗೂ ಮಿತ್ರನ್ನ ನಿನಗೆ ಕೊಟ್ಟು ಮದ್ವೆ ಮಾಡೋದಕ್ಕೆ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ.
ಮಾತು ಕೊಡ್ತಿದ್ದೀನಿ. ನಿಮ್ಮಿಂದ ಮಿತ್ರನ ಭಾಗ್ಯಂಗೆ ದಾನ ಮಾಡಿದೆ. ಅದರ ಅರ್ಥ ಮಿತ್ರನ ಶಾಶ್ವತವಾಗಿ ಭಾಗ್ಯಂಗೆ ಒಪ್ಸಿದ್ದೀನಿ ಅಂತಲ್ಲ.